ಜಿಂದಾಬಾದ್ ಚಟಾಪಟಿ ಈಗ ಜೋರಾಗಿದೆ. ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ದೊಡ್ಡ ಹೋರಾಟವನ್ನ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯ ಆರೋಪ ಏನಿದೆ, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯಾದ್ಯಂತ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಕ್ಕೆ ಯತ್ನವನ್ನ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನ. ಬಿಜೆಪಿ ಕಾರ್ಯಕರ್ತರನ್ನ ಈಗ ವಶಕ್ಕೆ ಪಡ್ಕೊಳ್ತಾ ಇರುವಂತ ದೃಶ್ಯ. ಕಾಂಗ್ರೆಸ್ನ ಕಚೇರಿಗೆ ಮುತ್ತಿಗೆ ಹಾಕುವಂತ ಯತ್ನವನ್ನ ಅಲ್ಲಿ ಕಾರ್ಯಕರ್ತರು ಮಾಡಿದ್ರು. ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಎಲ್ಲಾ ಕಡೆಯೂ ಕೂಡ ಪ್ರತಿಭಟನೆ ಜೋರಾಗ್ತಾ ಇದೆ. ಮೈಸೂರಿನಲ್ಲಿ ನಡೆದಿರುವಂತಹ ಪ್ರತಿಭಟನೆಯ ಮುಂದಾಳತ್ವವನ್ನು ವಹಿಸಿಕೊಂಡಿದ್ಯಾರು? ಮತ್ತೆ ಈ ಪ್ರತಿಭಟನೆ ಇನ್ನೂ ತೀವ್ರ ಸ್ವರೂಪ ಏನಾದರೂ ಪಡ್ಕೊಳ್ಳುತ್ತಾ ಅಥವಾ ಇಲ್ಲಿಗೆ ಮುಗಿಯತ್ತಾ? ಅರುಣ್, ಪ್ರಮುಖವಾಗಿ ಏನು ವಿಧಾನಸೌಧದಲ್ಲಿ ಕೇಳಿದಂತಹ ಏನು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸಹಜವಾಗಿಯೇ ಪ್ರತಿಭಟನೆಗಳು ತೀವ್ರವಾಗ್ತಾ ಇರುವಂಥದ್ದು. ಮೈಸೂರಿನಲ್ಲೂ ಕೂಡ ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಮೈಸೂರಿನ ಮೆಟ್ರೋಪಾಲ್ ಸರ್ಕಲ್ನಲ್ಲಿ ಆಗ ಎಲ್ಲರೂ ಸೇರಿಕೊಂಡು ಇಲ್ಲಿಂದ ಕೆಲವೇ ಮೀಟರ್ ದೂರ ಇರುವಂತಹ ಕಾಂಗ್ರೆಸ್ ಕಚೇರಿಯ ಮುತ್ತಿಗೆಗೆ ಮುಂದಾಗಿದ್ದರು. ಈಗಾಗಲೇ ಪೊಲೀಸರು ಮುಂಜಾಗ್ರತೆಯ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಈಗಾಗಲೇ ಬಂಧಿಸಿದ್ದಾರೆ. ಪ್ರಮುಖವಾಗಿ ಬಿಜೆಪಿಯ ಯುವ ಮೋರ್ಚಾದ ಕಾರ್ಯಕರ್ತರು ಜೊತೆಗೆ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಅವರು ಮೆಟ್ರೋಪಾಲ್ನ ಸರ್ಕಲಲ್ಲಿ ಸೇರಿ ಕಾಂಗ್ರೆಸ್ನ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಜೊತೆಗೆ ನಜೀರ್ ಅಹಮದ್ ಅವರ ಫೋಟೋಗಳನ್ನ ಕೂಡ ಹರಿದು ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ರು. ಜೊತೆಗೆ ಇಲ್ಲಿಂದ ಕೆಲವೇ ಮೀಟರ್ ದೂರ ಇರುವಂಥ ಕಾಂಗ್ರೆಸ್ ಕಚೇರಿಯ ಮುತ್ತಿಗೆ ಹಾಕೋದಕ್ಕೂ ಕೂಡ ಅವರು ಮುಂದಾದಂತಹ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಅರುಣ್. ಓಕೆ ಕೆಪಿ ನಾಗರಾಜ್, ಈ ಕಾರ್ಯಕರ್ತರನ್ನೇನೋ ವಶಕ್ಕೆಲ್ಲ ಪಡ್ಕೊಂಡಿದ್ದಾರೆ. ಬಟ್ ಈ ಆಕ್ರೋಶ ಎಲ್ಲವೂ ಕೂಡ ಒಂದು ಕಡೆಗಿದೆ. ಬಟ್ ನಿನ್ನೆ ಘೋಷಣೆ ಮಾಡಿದವರಿಗಿಂತಲೂ ಹೆಚ್ಚಾಗಿ ಈ ನಾಯಕರುಗಳೇ ಆ ಶಬ್ದವನ್ನ ಬಳಕೆ ಮಾಡಿ 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 ಅವ್ರಿಗಿಂತಲೂ ಹೆಚ್ಚಾಗಿ ಇವರೇ ಜಾಸ್ತಿ ಮಾತನಾಡಿದ್ದಾರೆ ಅನ್ಸುತ್ತೆ ಅದ್ರ ಬಗ್ಗೆ. ಅಲ್ಲ, ಅದಿರ್ಬೋದು. ಆದರೆ ಸಹಜವಾದಂಥ ಒಂದು ರೀತಿಯಂಥ ಆಕ್ರೋಶ ಅದು ಕೇವಲ ಬಿ ಜೆ ಪಿಗೆ ಮಾತ್ರ ಅಂತಲ್ಲ ಅರುಣ್. ಸಹಜವಾದಂಥ ಆಕ್ರೋಶ ಎಲ್ಲ ಜನಸಾಮಾನ್ಯರಲ್ಲೂ ಕೂಡ ಇರುತ್ತೆ. ಅದು ಸತ್ಯಾಸತ್ಯತೆ ಇನ್ನೇನು FSL ರಿಪೋರ್ಟ್ನ ನಂತರದಲ್ಲಿ ಬಯಲಾಗ್ಬೋದು. ಸದ್ಯಕ್ಕೆ ಮೇಲ್ನೋಟಕ್ಕೆ ಮಾಧ್ಯಮಗಳಲ್ಲಿ ಬರ್ತಾ ಇರುವಂಥ ರಿಪೋರ್ಟು ಜೊತೆಗೆ ಮಾಧ್ಯಮದಲ್ಲಿ ಸ್ಪಷ್ಟವಾಗಿ ಕೇಳ್ತಾ ಇರುವಂಥ ಧ್ವನಿಗಳ ಆಧಾರದ ಮೇಲೆ ಈ ರೀತಿಯಾದಂಥ ಒಂದು ಆಕ್ರೋಶ ದೊಡ್ಡ ಮಟ್ಟದಲ್ಲಿ ಉಟ್ಕೊಂಡಿರುವಂಥದ್ದು. ಅದು ಕೇವಲ BJP ಸಾಂಕೇತಿಕವಾಗಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು ಕೂಡ ಈ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದ ಆಕ್ರೋಶ ಜನಸಾಮಾನ್ಯರಲ್ಲೂ ಕೂಡ ಇದೆ. ಅದಕ್ಕೆ ಬಿಜೆಪಿ ಸಹಜವಾಗಿಯೇ ರಾಜಕೀಯವಾಗಿಯೂ ಕೂಡ ಅದನ್ನು ತೆಗೆದುಕೊಂಡಿರುವಂಥದ್ದು ಸ್ಪಷ್ಟ. ಅದರ ಜೊತೆಗೆ ತಮ್ಮ ಆಕ್ರೋಶವನ್ನು ಜನರ ಒಂದು ಆಕ್ರೋಶ. ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಕೆಪಿ ನಾಗರಾಜ್.